ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಿಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಟೈಮ್ನಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ನಾವು ಮನೇಲೇನೆ ಈ ರೀತಿ ಅಕ್ಕಿ ಹಿಟ್ಟಿಂದ ಚಿಪ್ಸ್ನ ಮಾಡ್ಕೊಬಹುದು. ಸಂಜೆ ಕಾಫಿ ಟೀ ಜೊತೆ ಈ ರೀತಿ ಗರ್ಗರಿಯಾದ ಚಿಪ್ಸ್ನ ನಾವು 15 ಗಂಟೆ ಬೇಕಿದ್ರು ಕೂಡ ಇಟ್ಕೊಂಡು ತಿನ್ಬಹುದು. ಅದ್ರಲ್ಲೂ ಮಕ್ಳಿಗಂತೂ ಈ ರೀತಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಚಿಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ನಾನು ಈ ರೀತಿ ಈಗ ಒಂದು ಕಪ್ನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಏನಿದೆ ಅದನ್ನ ಹಾಕೊಂತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರು ಒಂದು ಬೌಲ್ನ ಅಳತೆಯಲ್ಲಿ ಕೂಡ ಮಾಡ್ಕೊಬಹುದು. ನಂತರ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಅಳತೆಯಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ತಗೊಂಡಿರೋ 1.5 ಕಪ್ ಅಕ್ಕಿ ಹಿಟ್ಟು ಏನಿದೆ ಅದಕ್ಕೆ ನಾನು ಅಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂತಂದ್ರೆ ಹಾಗೆ ಕೂಡ ಮಾಡ್ಕೊಬಹುದು. ಆದ್ರೆ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರಿಂದ ಚಿಪ್ಸ್ ಕೂಡ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂತಾ ಇದ್ದೀನಿ. ಹಾಗೆ ನಂತರ ನಾನಿಲ್ಲಿ ಕಪ್ಪೆ ಎಳ್ಳು ಏನಿದೆ ಇದನ್ನು ಕೂಡ 1 ಟೀ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಜೊತೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನಿದೆ ಇದನ್ನು ಕೂಡ ಹಾಕೊಂಡು ನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟಿದೆ. ಹಾಗೆ ಖಾರಕ್ಕೆ ನಾನಿಲ್ಲಿ ಅಚ್ಕಾರ ಪುಡಿನ ಹಾಕೊಂತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು. ನಿಮ್ಗೆ ಖಾರ ಜಾಸ್ತಿ ಅಥವಾ ಕಡಿಮೆ ಬೇಕಿದ್ರೆ ನೋಡಿ ಹಾಕೊಬಹುದು. ನಂತರ ಕೊನೆಯಲ್ಲಿ ನಾನು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿರೋ ತುಪ್ಪ ಏನಿದೆ ಅದು 3 ಟೇಬಲ್ ಸ್ಪೂನ್ ಆಗುವಷ್ಟಿದೆ. ಇದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ತುಪ್ಪ ಬಳಸ್ತೀರಾ ಅದನ್ನೇ ಕೂಡ ಹಾಕೊಂಡು ಮಾಡ್ಕೊಬಹುದು. ತುಪ್ಪ ಎಲ್ಲ ಹಾಕೊಂಡ ನಂತರ ನಾವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇನೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ಗಳೇನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು ಏನಿದೆ ಅದು ಈ ರೀತಿ ಉಂಡೆ ಮಾಡಿದ್ರೆ ಈ ರೀತಿ ಬರಬೇಕು. ಆ ರೀತಿ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಕಲ್ಸ್ಕೊಬೇಕಾಗುತ್ತೆ. ಆದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ತುಂಬಾ ಗಟ್ಟಿ ಅಥವಾ ತುಂಬಾ ತೆಳುವಾಗೆಲ್ಲ ಕಲ್ಸ್ಕೊಬಾರ್ದು, ಮೀಡಿಯಂ ಆಗಿರ್ಬೇಕು. ಅವಾಗ್ಲೇನೆ ನಾವು ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಹಿಟ್ಟನ್ನ ಕಲ್ಸ್ಬೇಕಿದ್ರೆ ನೀವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಮತ್ತೊಂದ್ಸಲ ನೋಡ್ಕೊಂಡ್ ಬೇಕಿದ್ರೆ ಹಾಕೊಂಡ್ ಕೂಡ ಕಲ್ಸ್ಕೊಬಹುದು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಚಿಪ್ಸ್ ಕೂಡ. ನೋಡಿ ಹಿಟ್ಟನ್ನೆಲ್ಲ ಕಲ್ಸಿದ್ದಾಗಿದೆ. ಇವಾಗ ನಾವು ಕಲ್ಸೋ ಹಿಟ್ಟೇನಿದೆ ಅದು ಈ ರೀತಿ ಇರಬೇಕು. ನೋಡಿ ತುಂಬಾ ತೆಳುನೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಈ ರೀತಿ ಹಿಟ್ಟನ್ನ ಮೀಡಿಯಂ ಆಗಿ ಕಲ್ಸ್ಕೊಬೇಕು. ಇದಾಗಿದೆ. ಇವಾಗ ಇದಕ್ಕೆ ನಾವು ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟ ನಂತರ ನೋಡಿ ಹಿಟ್ಟೆಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಮತ್ತೊಂದ್ಸಲ ನಾವು ಚೆನ್ನಾಗಿ ನಾದ್ಕೊಬೇಕು. ನಂತರ ನಾನು ಇಲ್ಲಿ ಚಪಾತಿ ಮಣೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕೂಡ ಲಟ್ಟಿಸ್ಕೊಬಹುದು. ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಲಟ್ಟಿಸ್ಕೊಂತೀವೋ ಅದೇ ರೀತಿ ಲಟ್ಟಿಸ್ಕೊಬೇಕು. ಆದ್ರೆ ಚಪಾತಿಗಿಂತ ಸ್ವಲ್ಪ ಮಂದ ಇರ್ಬೇಕಷ್ಟೇ. ಈ ರೀತಿ ರೌಂಡ್ ಆಗಿ ಚಪಾತಿ ತರ ಲಟ್ಟಿಸ್ಕೊಂಡ್ ಆದ ನಂತರ ನಾವು ಈ ಹಿಟ್ಟೇನಿದೆ ಇದನ್ನ ಕಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಶೇಪ್ ಬೇಕಿದ್ರು ನೀವು ಕಟ್ ಮಾಡ್ಕೊಬಹುದು. ನಾನಿಲ್ಲಿ ಡೈಮಂಡ್ ಶೇಪ್ಗೆ ಕಟ್ ಮಾಡ್ಕೊಂತಾ ಇದ್ದೀನಿ ಇದನ್ನ. ಈ ರೀತಿ ಅಕ್ಕಿ ಹಿಟ್ಟಿನಿಂದ ನಾವು ತುಂಬಾ ಈಸಿಯಾಗಿ ಮನೇಲೇನೆ ಚಿಪ್ಸ್ ನ ಮಾಡ್ಕೊಬಹುದು. ಆದಷ್ಟು ಹೊರಗಡೆಯಿಂದ ಮಕ್ಕಳಿಗೆ ತಂದು ಕೊಡೋದಕ್ಕಿಂತ ಮನೇಲೇನೆ ಈ ರೀತಿ ಕಮ್ಮಿ ಟೈಮ್ ನಲ್ಲೇನೆ ನಾವು ಚಿಪ್ಸ್ ನ ಮಾಡ್ಕೊಡ್ಬಹುದು. ಈ ರೀತಿ ಎಲ್ಲಾನು ಕಟ್ ಮಾಡ್ಕೊಂಡ್ ಆದ ನಂತರ ನೋಡಿ ನಾವು ಲಟ್ಟಿಸ್ಕೊಂಡಿರೋ ಹಿಟ್ಟೇನಿದೆ ಅದು ಯಾವ ರೀತಿ ಇದೆ ಅಂತ. ಈ ರೀತಿ ಮಂದ ಇರಬೇಕು. ಇಷ್ಟಿದ್ರೆ ಸಾಕು ನಮ್ಗೆ ಚಿಪ್ಸ್ ನ ಮಾಡ್ಕೊಳ್ಳೋದಿಕ್ಕೆ. ನಂತರ ಇದನ್ನೆಲ್ಲ ತೆಗೆದು ನಾವು ಒಂದು ಪ್ಲೇಟ್ಗೆ ಇಟ್ಕೊಬೇಕು. ಮತ್ತೆ ಮಿಕ್ಕಿರೋ ಹಿಟ್ಟೇನಿದೆ ಅದನ್ನು ಕೂಡ ಇದೇ ರೀತಿ ಲಟ್ಟಿಸ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಬೇಕು. ಈ ರೀತಿ ಎಲ್ಲಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಆದ ನಂತರ ನಾವು ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ನಾನು ಇಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಹಿಟ್ಟೇನಿದೆ ಅದನ್ನ ಒಂದೊಂದಾಗಿ ಎಣ್ಣೆಲೆ ಬಿಡ್ತಾ ಹೋಗ್ಬೇಕು. ಈ ರೀತಿ ಎಣ್ಣೆ ಒಳಗಡೆ ಎಲ್ಲಾನು ಬಿಟ್ಟ ನಂತರ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಒಂದು 5 ನಿಮಿಷ ಬಿಟ್ಟು ನಾವು ಎಲ್ಲಾನು ಉಲ್ಟಾ ಮಾಡಿ ಮತ್ತೊಂದ್ಸಲ 2 ಸೈಡ್ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ. ನಾವೇನಾದ್ರೂ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಬೇಗ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೋಸ್ಕರನೇ
ಈ ರೀತಿ ಒಂದು 10 ನಿಮಿಷ ನಾವು ಎರಡು ಸೈಡ್ ಉಲ್ಟಾ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಯಾವ ರೀತಿ ಕಲರ್ ಎಲ್ಲ ಚೇಂಜಸ್ ಆಗಿದೆ, ಹಾಗೆ ಚೆನ್ನಾಗಿ ಡೀಪ್ ಫ್ರೈ ಕೂಡ ಆಗಿದೆ ಅಂತ. ಇಷ್ಟ ಆದ್ರೆ ಸಾಕು. ಇದನ್ನೆಲ್ಲ ಎಣ್ಣೆಯಿಂದ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಬೇಕು. ಈ ರೀತಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಆದ ನಂತರ ಮಿಕ್ಕಿರೋ ಹಿಟ್ಟೇನಿದೆ ಅದನ್ನು ಕೂಡ ಇದೇ ರೀತಿ ಎಣ್ಣೆಲಿ ಒಂದೊಂದಾಗಿ ಎಲ್ಲಾನು ಬಿಟ್ಕೊಂತಾ ಇದ್ದೀನಿ. ಈ ರೀತಿ ಎಲ್ಲಾನು ಎಣ್ಣೆಗೆ ಬಿಟ್ಟ ನಂತರ ಇದನ್ನು ಕೂಡ ಅಷ್ಟೇ ನಾವು ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಮಧ್ಯ ಒಂದು 5 ನಿಮಿಷ ಬಿಟ್ಟು ನಾವು ಎಲ್ಲಾನು ಈ ರೀತಿ ಉಲ್ಟಾ ಮಾಡ್ಕೊಂಡು ಎರಡೂ ಸೈಡ್ ಡೀಪ್ ಫ್ರೈ ಮಾಡ್ಕೊಬೇಕು ಒಂದು 10 ನಿಮಿಷ ತನಕ. ನೋಡಿ ಕಲರ್ ಎಲ್ಲ ಯಾವ ರೀತಿ ಚೇಂಜಸ್ ಆಗಿದೆ ಅಂತ, ಹಾಗೆ ಚೆನ್ನಾಗಿ ಡೀಪ್ ಫ್ರೈ ಕೂಡ ಆಗಿದೆ. ಇಷ್ಟ ಆದ್ರೆ ಸಾಕು. ಇದನ್ನೆಲ್ಲ ತೆಗೆದು ನಾವು ಮತ್ತೆ ಪ್ಲೇಟ್ಗೆ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಅಕ್ಕಿ ಹಿಟ್ಟಿನ ಚಿಪ್ಸ್ ರೆಡಿ ಆಗುತ್ತೆ. ಸಂಜೆ ಕಾಫಿ ಟೀ ಜೊತೆಗೆ ಒಂದೊಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಕಡಿಮೆ ಟೈಮ್ ನಲ್ಲಿ ಈಸಿಯಾಗಿ ಮಾಡ್ಕೊಬಹುದು. ಈ ರೀತಿ ಚಿಪ್ಸ್ ನ ಮಾಡ್ಕೊಂಡು ನಾವು ಒಂದು 15 ದಿನಗಂಟ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು. ಯಾವುದೇ ರೀತಿ ಟೇಸ್ಟ್ ಕೂಡ ಹಾಳಾಗೋದಿಲ್ಲ. ಅದರಲ್ಲೂ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಸ್ನಾಕ್ಸ್ ನ ಮಾಡ್ಕೊಡೋದ್ರಿಂದ ಅವರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ ನಾವು ಮಾಡಿರೋ ಸ್ನಾಕ್ಸ್ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಚಿಪ್ಸ್ ನ ಮಾಡ್ಕೊಳ್ಳೋದು ಅಂತ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.